ನಮಸ್ಕಾರ. ನನ್ನ ಹೆಸರು ಚಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ನಮ್ಮ ಚಾನಲ್ನ ವೇಗವಾಗಿ ಬೆಳೆಸಿ ಅಂತ ತಿಳಿಸುತ್ತಾ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ ಆ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಂತ ತಿಳಿಸುತ್ತಾ ಆ ಜಗನ್ಮಾತೆಗೆ ಎಲ್ಲರೂ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪ, ಒಂದು ದೆವ್ವ, ಪೀಡೆ, ಪಿಚಾಚಿ ಇವು ಏನಾದ್ರೂ ಹತ್ತಿತ್ತಪ್ಪ ಅಂತ ತಿಳ್ಕೊರಿ. ಅಂತದಕ್ಕೆ ನಾನಾ ರೀತಿ ಗಿಡಗಳು ಬರ್ತಾವ, ನಾನಾ ರೀತಿ ಗಿಡದ ಬೇರುಗಳು ಬರ್ತಾವ, ಪ್ರತಿಯೊಂದು ಬರ್ತಾವ. ಅದಲ್ಲದೆ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಯ ಅಮ್ಮನವರ ಆಶೀರ್ವಾದ ಮಾತ್ರ ಕಂಪಲ್ಸರಿ ಬೇಕಾಗ್ತದ. ಆ ಅಮ್ಮನವರು ಒಂದು ದೃಷ್ಟಿ ಬಿಟ್ರೆ ಸಾಕು, ನಮ್ಮ ಎಲ್ಲಾ ಒಂದು ಪರಿಹಾರಗಳು ದೂರ ಆತವ. ಅಮ್ಮನವ್ರ ಮುಂದೆ ಈ ಗಿಡದ ಬೇರುಗಳನ್ನಿಟ್ಟರೆ ಇನ್ನ ಮಹಾನ್ ಶಕ್ತಿ ಬರ್ತಾವೆಂಬುದೇ ನನ್ನ ಒಂದು ಅಭಿಪ್ರಾಯ, ಒಂದು ನಂಬಿಕೆ. ಆ ಜಗನ್ಮಾತೆಗೆ ಪ್ರತಿ ಒಂದಕ್ಕಿನ ಆಶೀರ್ವಾದ ನಮ್ಮಾಗಿರ್ಬೇಕಾಗ್ತದ. ಅದು ಅಲ್ಲದೆ ಇವತ್ತಿನ ಗಿಡ ತೋರ್ಸಕ್ಕೆ ಇಷ್ಟಪಡ್ತಾ ಇರೋ ಗಿಡ ಯಾವ್ದಪ್ಪ ಅಂತಂದ್ರೆ ತಾಮ್ರದ ಕಡ್ಡಿ. ನೋಡಿ ಹೇಗಿದೆ ತಾಮ್ರದ ಕಡ್ಡಿ. ನಾವು ಯಾವ್ದು ಅಂಗಡಿಗಳಾಗ ತರಲ್ಲ, ಅಂಗಡಿಗಳು ತಂದ್ರೆ ಕೆಲಸ ಮಾಡಲ್ರಿ. ಪ್ರತಿ ಒಂದು ತರದನು ನಾವು ಬೆಟ್ಟ ಗುಡ್ಡಗಳಿಗೆ ಹೋಗಿ ಎಷ್ಟೋ ಸಾಧನೆ ಮಾಡಿ ಅವಕ್ಕೆಲ್ಲ ಒಂದು ಉಪದೇಶ ಕೊಟ್ಟು ಇಂಥ ಕೆಲಸಕ್ಕೆ ನಾವು ಒಯ್ತೀನಿ ಎಂದು ಪೂಜಾ ಪುನಸ್ಕಾರ ಮಾಡಿ ಪ್ರತಿ ಒಂದು ಮಂತ್ರೋಪದೇಶ ಮಾಡಿ ತಂದಂತ ಗಿಡಗಳು ಇವು. ಅಂಗಡಿಯಾಗ ತಂದು ಅಂಗಡಿಯಾಗನು ಸಿಗ್ತಾವ, ಇವು ಸಿಗಲ್ಲ ಅಂತೇನಿಲ್ಲ, ಆದ್ರೆ ಕೆಲಸ ಮಾಡಲ್ಲ. ಇದು ನೋಡ್ರಿ, ಮೊನ್ನೆ ಐತಾರಾಮಸ್ ತಿಂತೀನಿ, ವಿಡಿಯೋ ಮಾಡಕ ನಮ್ಗೆ ಟೈಮ್ ಇಲ್ಲ. ನವರಾತ್ರಿ ಬಂದೈತಲ್ಲ, ಅಮ್ಮನವ್ರ ಪೂಜೆ ಮಾಡಬೇಕು, ಈ ಗಿಡಗಳನ್ನು ಒಣಗಿಡ್ಬೇಕು. ಹಿಂಗಾಗಿಬಿಟ್ಟು ಒಂದು 3-4 ದಿನ ಆಗ್ಯದ. ಮೊನ್ನೆ ಐತಾರಾಮಸ್ ತಿನ್ನೆ ತಂದಿರೋದು ಇದು ತಾಮ್ರದ ಕಡ್ಡಿ. ಈ ಕಡ್ಡಿ ಬಗ್ಗೆ ಒಂದು ವಿಡಿಯೋ ಮಾಡಿ ಪ್ರೇಕ್ಷಕರಿಗೆ ತೋರ್ಸಮಂತಾನೆ ಇವತ್ತು ನಾನು ತಗೊಂಡಿದ್ದೀನಿ. ಈ ತಾಮ್ರದ ಕಡ್ಡಿ ಹೆಂಗಪ್ಪ ಅಂತಂದ್ರೆ ನೋಡಿ ಯಾವ ತರ ಇದೆ, ಈ ತರ ಇದೆ ತಾಮ್ರದ ಕಡ್ಡಿ. ಈ ತಾಮ್ರದ ಕಡ್ಡಿ ತಾಯ್ತಾಗ ಹಾಕಿದ್ರೆ ಏನೇನ್ ಮಾಡ್ತಪ್ಪ ಅಂದ್ರೆ ದೆವ್ವ, ಪೀಡೆ, ಪಿಚಾಚಿ, ಗ್ರಾಹಕಾಟಗಳು ಪ್ರತಿಯೊಂದನ್ನು ಒಂದು ಹೋಗುವಂತ ಕೆಲಸ ಮಾಡ್ತದ ಈ ತಾಮ್ರದ ಕಡ್ಡಿ. ಇದನ್ನು ಬೆಟ್ಟದಾಗ ಹೋಗಿ 3-4 ಕಿಲೋಮೀಟರ್ ಮೇಲೆ ನಡ್ಕೊಂಡು ಹೋಗಿಸಿ ಎರಗೋಳು ಗುಡ್ಡದಾಗ ತಂದಿದ್ವಿ. ಇದು ತಾಮ್ರದ ಕಡ್ಡಿ. ನಿಮಗೆ ಏನಾದ್ರೂ ಬೇಕಿದ್ರೆ ಎರಗೋಳು ಗುಡ್ಡಕ್ಕೆ ಹೋಗ್ರಿ, ಎರಗೋಳು ಗುಡ್ಡದಾಗ ಈ ತಾಮ್ರದ ಕಡ್ಡಿ ಸಿಗ್ತದ. ಈ ತಾಮ್ರದ ಕಡ್ಡಿ ತಂದ್ಬಿಟ್ಟು ತಾಯ್ತದಾಗ ಈ ಕೆಲಸ ಯಾರ್ಯಾರು ಮಾಡ್ತಾರ, ದೆವ್ವ, ಪೀಡೆ, ಪಿಚಾಚಿದವ್ರಿಗೆ ತಾಯ್ತದೊಳಗ ಹಾಕ್ರಿ, ಒಳ್ಳೆ ಕೆಲಸ ಮಾಡ್ತದ. ಮತ್ತೆ ಲೋಬಂದಾಗ ಹಾಕಿದ್ರು ಒಂದು ಗ್ರಾಹಕತೆಗಳು ಬಿಡಂತ ಕೆಲಸ ಮಾಡ್ತದ, ದೆವ್ವ ಪೀಡೆ ಬಿಡುವಂತ ಕೆಲಸ ಮಾಡ್ತದ. ಆದ್ರೆ ಪ್ಯೂರ್ವಾಗಿ ಮಂತ್ರೋಪದೇಶ ಮಾಡಿ ಒಂದು ಬೆಟ್ಟ ಗುಡ್ಡಿಗಳಿಗೆ ಹೋಗಿ ಒಂದು ಸಾಧನೆ ಮಾಡಿ ತರಬೇಕು ಈ ತಾಮ್ರದ ಕಡ್ಡಿ. ನೋಡ್ರಿ, ತಾಮ್ರ ಇದ್ದಂಗ ಐತೆ ಕಡ್ಡಿ, ಯಾವ ತರ ಇದೆ ನೋಡಿ, ಹಚ್ಚಿಗಿದೆ. ಮೊನ್ನೆ ಐತಾರಾಮಸ್ ತಂದಿದ್ದೀನಿ ನಾನು. ಈ ತರ ತಂದು ಪ್ರಯೋಗ ಮಾಡಿದ್ರೆ ಮಾತ್ರ ದೆವ್ವ, ಪೀಡೆ, ಪಿಚಾಚಿ ಬಿಟ್ಟು ಹೋತಾವ. ಅಂಗಡಿ ತಂದ್ರೆ ಕೆಲಸ ಮಾಡೋದಲ್ಲ. ಅದಕ್ಕಂದ್ರೆ ಅವ್ರು ಟೈಮ್ ಟೇಬಲ್ ಇಲ್ಲದೆ ಒಂದು ನಕ್ಷತ್ರ ತಂದಿರ್ತಾರ. ಒಂದು ಗುರುವಾರ ಒಂದು ಐತಾರಾಮಸ್ ತಂದ್ರೆ ಕೆಲಸ ಮಾಡ್ತಾವ. ಒಂದು ಗುರು ಪುಷ್ಯ ಹೋಗಿರ್ಬೇಕು, ಒಂದು ಪುಷ್ಯ ನಕ್ಷತ್ರ ಇದ್ರೆ ಮಾತ್ರನೇ ಕೆಲಸ ಮಾಡ್ತಾವೆ ಈ ಗಿಡಗಳು ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಅದಲ್ಲದೆ ಈ ತಾಮ್ರದ ಕಡ್ಡಿ ಪ್ರತಿಯೊಂದು ಕೆಲಸಕ್ಕೆ ಹಾಕ್ಬೇಕು. ದೆವ್ವ, ಪೀಡೆ, ಗ್ರಾಹಕಾಟಗಳು, ಹುಡುಗರು ಆಳೋದು ಕರೆಯೋದು ಮಾಡಿದ್ರೆ ಅವ್ರಿಗೆ ಹಾಕಿದ್ರೆ ಬಂದ್ ಆಗ್ತದ. ಮತ್ತೆ ಒಂದು ದೆವ್ವ, ಪೀಡೆ, ಗ್ರಾಹಕತೆಗಳಿದ್ರೆ ಕಟ್ ಆಗ್ತದ, ಒಂದು ದೃಷ್ಟಿ ದೋಷ ಕಟ್ ಆಗ್ತದ. ಎಲ್ಲಾ ರೀತಿಯ ಒಂದು ದೆವ್ವ, ಪೀಡೆ, ಪಿಚಾಚಿ ಹಿಡಿದು ಎಲ್ಲಾ ಗ್ರಾಹಕತೆಗಳನ್ನು ಕಟ್ ಮಾಡೋಂತ ಕೆಲಸ ಮಾಡ್ತದ ತಾಮ್ರದ ಕಡ್ಡಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಅಲ್ಲದೆ ಪ್ರತಿಯೊಂದು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಪ್ರತಿ ಒಂದು ಗಿಡ ಮೂಲಿಕೆಯನ್ನು ನಿಮ್ಮ ಮುಂದೆ ತಂದಿರುತ್ತಂತ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಆ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ಲಂತ ಈ ತಾಮ್ರದ ಕಡ್ಡಿ ಏನೈತಲ್ಲ, ನಾವು ಬೆಟ್ಟಕ್ಕೆ ಹೋಗಿ ತಂದಂತ ಒಂದು ತಾಮ್ರದ ಕಡ್ಡಿ ಪ್ರತಿ ಒಂದು ಶಕ್ತಿ ಇರ್ತದ. ಒಂದು ಐತಾರಾಮಸ್ ದಿನ ಒಂದು ವಿಧಿ ಪೂರ್ವಕವಾಗಿ ಪೂಜೆ ಪುನಸ್ಕಾರ ಮಾಡಿ ತರಲಾಗುತ್ತದೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ.